ತನಿಖೆಯನ್ನು ಮಾಡಿ ಅದರ ಸಂಪೂರ್ಣ ರಿಪೋರ್ಟನ್ನು ತೆಗೆದುಕೊಂಡು ಹೈಕಮಾಂಡಿಗೆ ಹೋಗುವಂಥ ಕೆಲಸವನ್ನು ರಾಜ್ಯ ಅಧ್ಯಕ್ಷರು ಮತ್ತು ಲೀಡರ್ ಆಪೋಸಿಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗನೆ ಅದು ಇನ್ನೊಂದು ವಾರದೊಳಗಡೆ ರಿಪೋರ್ಟ್ ಕೂಡ ಹೇಳಿದ್ದಾರೆ. ಬಂದ ತಕ್ಷಣವೇ ಯಾರ್ಯಾರು ತಪ್ಪಿಸ್ತಿದ್ದಾರೆ ಗುರುತಿಸಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಬಿಜೆಪಿ ಬಗ್ಗೆ ಬಿಜೆಪಿ ಶಾಸಕರಿಗೆ ವಿಶ್ವಾಸ ಉಳಿಸ್ಕೊಂಡಿಲ್ಲ, ಅವ್ರ ಬಗ್ಗೆ ನಂಬಿಕೆ, ಹಾಗಾಗಿ ಅಡ್ಡ ಮತದಾನ ಮಾಡಿದಾರ. ಈ ಕಾಂಗ್ರೆಸ್ ಸರ್ಕಾರ ಶಿವಕುಮಾರ್ ನೇತೃತ್ವದಲ್ಲಿ ಹಣದ ದುರಹಂಕಾರದಿಂದ ಆಡಳಿತ. ಇಟ್ ಈಸ್ ಅ ಪೊಲಿಟಿಕಲ್ ಕರಪ್ಷನ್. ಭಾಳ ದೊಡ್ಡ ಪ್ರಮಾಣದ ಹಣವನ್ನು ಖರ್ಚು ಮಾಡಿದ್ದಾರೆ, ಆಮಿಷವನ್ನು ಮಾಡಿದ್ದಾರೆ. ಆಮಿಷಕ್ಕೆ ನಮ್ಮ ಕೆಲವು ಶಾಸಕರು ಬಲಿಯಾಗಿದ್ದು ಆಗಬಾರ್ದು. ಈಗ ಇಂಥ ಕ್ರಮಗಳಾಗಬಾರ್ದು ಅನ್ನೋದನ್ನು ಎಚ್ಚರಿಕೆಯನ್ನು ಬರುವಂಥ ದಿನಗಳಲ್ಲಿ ವಹಿಸ್ತೀವಿ. ಅದಕ್ಕಾಗಲಿ ಒಂದು ಸಮಿತಿ ಮಾಡಿದ್ದೀವಿ. ಅದು ರಿಪೋರ್ಟ್ ಬಂದ ತಕ್ಷಣ ಕ್ರಮಗಳು. ಸರಿ, ನೀಟ್ ಪರೀಕ್ಷೆಯಲ್ಲಿ ನಡೆದಿರುವಂತಹ ಅಕ್ರಮ ಏನಿದೆ ಸರ್, ಅದನ್ನ ಸರಿಯಾಗಿ ನಿಭಾಯಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 12 ವರ್ಷಗಳ ಕಾಲ ಅಂಕೆ ಸಂಖ್ಯೆಯಲ್ಲಿ ಮಾತ್ರ ಆಡಳಿತ ಮಾಡಿದ್ದಾರೆ. ಆದ್ರೆ ಒಂದು ಪರೀಕ್ಷೆಯನ್ನ ಪೊಲೀಸ್ ಸೆಕ್ಯೂರಿಟಿ ಇಟ್ಕೊಂಡು ಮಾಡುವಂತ ಸ್ಥಿತಿಗೆ ಬಂದ್ಬಿಡ್ತಾ ಇಲ್ಲ. ಒಂದು ನಿಮಿಷ, ಈ ರೀತಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಸರ್, ಅದು ಸತ್ಯ ಕೂಡ. ಒಂದು ನಿಮಿಷ, ಅಂಕೆ ಸಂಖ್ಯೆಗಳು ಸುಮ್ಮನೆ ಬರಲ್ಲ, ಸಾಧನೆಯಿಂದ ಅಂಕೆ ಸಂಖ್ಯೆ ಬಂದಿದೆ. ನಮ್ಮ ಸಂಕಲ್ಪ ಸಾಧನೆಯಾಗಿ ಸಮರ್ಪಣಾ ಭಾವನೆಯಿಂದ ಕೆಲಸ ಮಾಡಿದ್ದಕ್ಕಾಗಿ ಅಂಕೆ ಸಂಖ್ಯೆ ಬಂದಿದೆ. ಸುಮ್ಮನೆ ಅಂಕೆ ಸಂಖ್ಯೆ ಬರೋದಿಲ್ಲ. ಕಾಂಗ್ರೆಸ್ನವರು ಅಂಕೆ ಸಂಖ್ಯೆಗಳನ್ನು ಕೊಡ್ತಾರೆ, ಹಂಗಂದ್ರೆ ಬರೀ ಅಂಕೆ ಸಂಖ್ಯೆ ಆಡಳಿತ. ನಾನು ಡೈಲಿ ಪೇಪರ್ನಲ್ಲಿ ಬರೀ ಅಂಕೆ ಸಂಖ್ಯೆಗಳಿರ್ತವೆ, ಬಿಟ್ಟರೆ ಏನಿದೆ. ಕಾಂಗ್ರೆಸ್ಗೆ ಯಾವುದೇ ನೈತಿಕ ಹಾಕಿಲ್ಲ. UPA ಸರ್ಕಾರ ಇದ್ದಾಗ ಇಂಥ ಹಲವಾರು ಪ್ರಕರಣಗಳಾಗಿವೆ, ಎಲ್ಲ ರಾಜ್ಯಗಳಲ್ಲಾಗಿದೆ. ನೀಟ್ ಪರೀಕ್ಷೆಯಲ್ಲಿ ಯಾರು ತಲೆದಂಡನೆ ಆಗಿಲ್ಲ. ಒಂದೇ ನಿಮಿಷ ಕೇಳಿ, ನೀಟ್ ಇರಲಿಲ್ಲ ಅವಾಗ. ಒಂದೇ ನಿಮಿಷ, ನೀವು ಇದನ್ನು ಕರೆಕ್ಟಾಗಿ ಸೀಕ್ವೆನ್ಸ್ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. UPA ಸರ್ಕಾರ ಇದ್ದಾಗ ರಾಜ್ಯಗಳಲ್ಲಿ ಈ ಥರ ಎಕ್ಸಾಮಿನೇಷನ್ ಆಗ್ತಾ ಇತ್ತು. CET ಮತ್ತು ಮೆಡಿಕಲ್ ಕಾಲೇಜ್ ಎಕ್ಸಾಮಿನೇಷನ್ ರಾಜ್ಯದಲ್ಲಿ ಆಗ್ತಾಯಿತ್ತು. ನಮ್ಮ ರಾಜ್ಯದಲ್ಲಿನೇ ಈ ಥರ ಪೇಪರ್ ಲೀಕ್ ಆಗಿ 2-3 ಸತಿ ಪೋಸ್ಟ್ಪೋನ್ ಆಗಿದೆ. ಕರ್ನಾಟಕದಲ್ಲಿ ಆಗಿದೆ, PUC ಇದು ಆಗಿದೆ, CET ಆಗಿದೆ, ಎಲ್ಲವೂ ಆಗಿದೆ. ಉತ್ತರ ಪ್ರದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿ ದಾನ್ಲೆ ಆಯಿತು. ಈಗ ಎಲ್ಲ ರಾಜ್ಯದಲ್ಲೂ ಆಗಿತ್ತು. ಈಗ ನೀಟ್ ಬಂದ ಮೇಲೆ ಇದುವರೆಗೂ ಆಗಿರಲಿಲ್ಲ. ಈ ಬಾರಿ ಕೆಲವರು ಈ ವ್ಯವಸ್ಥೆಯನ್ನು ಒಳಗೊಟ್ಟು ಮಾಡಿರುವಂಥ ಕೆಲವು ಜನರು ಮತ್ತು ಈಗಿನ ಡಿಜಿಟಲ್ ಇದರಲ್ಲಿ ಭಾಳ ಬೇಗ ಅದು ಪ್ರಚಾರ ಆಗಿದೆ. ಅದಕ್ಕಾಗಿ ಸಂಪೂರ್ಣ ನಿಯಂತ್ರಣ ಮಾಡೋ ಸಲುವಾಗಿ ಕೆಲವು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಬರುವಂಥ ದಿನಗಳಲ್ಲಿ ಅದು ಕಂಪ್ಲೀಟ್ ಫುಲ್ ಪ್ರೂಫ್ ಆಗೇ ಆಗುತ್ತೆ, ಬಿಡೋದಿಲ್ಲ. ಆ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೆ ರಾಜಕಾರಣವನ್ನು ಬೆರೆಸುವಂಥದ್ದು ಸರಿಯಲ್ಲ. ಯುವಕರ ಭವಿಷ್ಯದಲ್ಲಿ ಅನಾನುಕೂಲತೆ ಆದಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಕರ್ತವ್ಯ ಇದೆ, ಅದು ಸರಿಪಡಿಸುವಂಥ. ರಾಜಕಾರಣ ಮಾಡುವಂಥ ಅವಶ್ಯಕತೆ ಇದೆ. ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕಂತ ಒತ್ತಾಯ ಇಲ್ಲ. ಈಗ ಎಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಭಾಳಷ್ಟು ಒತ್ತಾಯ ಬರ್ತದೆ. ನಾವು ಕೂಡ ಭಾಳ ಜನ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು, ಅದೆಲ್ಲ ಇರ್ತದೆ. ಆದರೆ ಸಚಿವರು ಆಗಿ ಅವ್ರು ಏನು ಕೆಲಸವನ್ನು ಮಾಡಬೇಕು ಅವ್ರು ಮಾಡ್ತಾರೆ. ನೀಟ್ ಅಂದರೆ ಒಂದು ಇಂಡಿಪೆಂಡೆಂಟ್ ಬಾಡಿ. ಅದು NTA ಅನ್ನೋದು ಇಂಡಿಪೆಂಡೆಂಟ್ ಬಾಡಿ. ಅವ್ರಿಗೆ ಸರ್ವ ಅಧಿಕಾರವನ್ನು ಕೊಟ್ಟಿದೆ. ಅವ್ರ ಮೇಲೆ ಈಗಾಗಲೇ ಕ್ರಮ ಆಗಿದೆ. ಹಲವಾರು ಜನರನ್ನ ಕಿತ್ತು ಹೋಗ್ದಿದ್ದಾರೆ. ಈಗ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದು ಎಂಟ್ರೆನ್ಸ್ ಪ್ರಾಬ್ಲಮ್ ಇದೆ, ಜಾಗ ಸಮಸ್ಯೆ ಇದೆ. ಅಲ್ಲಿ ಖಾಸಗಿಯವರು ಜಾಗ ಬಿಟ್ಟುಕೊಡ್ತಾ ಇಲ್ಲ, ಕೋರ್ಟಲ್ಲಿದೆ. ಅದನ್ನು ಮಾತುಕತೆ ಮುಖಾಂತರ ಬಗೆಹರಿಸುವಂಥ 2-3 ನಾನು ಪ್ರಯತ್ನ ಈಗಾಗಲೇ ಮಾಡಿದ್ದೇನೆ. ಒಂದೇ ನಿಮಿಷ, ಅದು ಪ್ರಯತ್ನ ಮಾಡಿದ್ದೀನಿ. ಅದಕ್ಕಿನ್ನ ಫಲ ಸಿಕ್ಕಿಲ್ಲ. ಬರುವಂಥ ದಿನಗಳಲ್ಲಿ ಮತ್ತೆ ಮರು ಪ್ರಯತ್ನ ಮಾಡ್ತೀನಿ. ಈ ಮೇಕೆದಾಟು ಇದು ತಮಿಳುನಾಡು ಸರ್ವಾನುಮತದಿಂದ ಮೇಕೆದಾಟು ಅಸೆಂಬ್ಲಿಯಲ್ಲಿ ಸರ್ವಾನುಮತ ಮಾಡಿದ್ರೇನು ಬಿಟ್ಟರೇನು ಅದು ಸಂಬಂಧ ಇಲ್ಲ. ಈಗಾಗಲೇ ಕೋರ್ಟಲ್ಲಿ ತಮಿಳುನಾಡು ಹೋದಾಗ ಕೋರ್ಟ್ನವ್ರು ಹೇಳಿದ್ದಾರೆ, ನಾವೀಗ ಹಸ್ತಕ್ಷೇಪ ಮಾಡೋದಿಲ್ಲ. ಇದು ತಾಂತ್ರಿಕವಾಗಿ ಏನೆಲ್ಲ ಆಗುತ್ತೆ ಅದೆಲ್ಲ ಆಗಲಿ, ನಾವೀಗ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಅವ್ರ ಕೇಸನ್ನು ಕಿತ್ತೋಗಿದ್ದಾರೆ. ಹೀಗಾಗಿ ಈಗ DPR ರಾಜ್ಯ ಸರ್ಕಾರ ತಯಾರು ಮಾಡ್ತಾ ಇದೆ. ಆದಷ್ಟು ಬೇಗನೆ ಅದನ್ನು ತಯಾರು ಮಾಡಿ ಅನುಮತಿಯನ್ನು ಪಡ್ಕೊಳ್ಳೋದಕ್ಕೆ ನಮ್ಮೆಲ್ಲ ಲಕ್ಷ್ಯ ಇರಬೇಕು. ನೀರಿನ ವಿಚಾರದಲ್ಲಿ, ಜಲ ನೆಲ ಜನರ ವಿಚಾರದಲ್ಲಿ ರಾಜ್ಯಕ್ಕೆ ಹಿತಾಸಕ್ತಿಯಿಂದ ನಾವೆಲ್ಲ ಒಂದಾಗಿದ್ದೇವೆ. ಅದಕ್ಕೆ ಸರ್ಕಾರ ಏನೆಲ್ಲ ಕ್ರಮ ತೆಗೆದುಕೊಳ್ತದೆ ಅದು
ನಾವೆಲ್ಲರೂ ಕೂಡ ರಾಜ್ಯ ಹಿತದೃಷ್ಟಿಯಿಂದ ಒಂದಾಗಿ ಕೆಲಸವನ್ನು ಮಾಡ್ತೀವಿ. ಆಮೇಲೆ ನಾನು ಶಿವಕುಮಾರ್ ಅವ್ರಿಗೆ ಹೇಳಿಕೆ ಇಚ್ಛೆಪಡ್ತೀನಿ, ನೀವು ಈ ಸರ್ಕಾರ ಬಂದಿದೆಯಲ್ಲ, ನಿಮ್ಮ ಬೆಂಬಲದಿಂದ ಬಂದಿದೆ, ನಿಮ್ಮ ಕರ್ನಾಟಕದ ಹಿತಾಸಕ್ತಿ ಮತ್ತು ಅದರಲ್ಲೂ ವಿಶೇಷವಾಗಿ ಮೇಕೆದಾಟು ಇಡೀ ದಕ್ಷಿಣ ಭಾರತ ಹೃದಯ ಭಾಗವಂತ ಹೇಳ್ತೀರಿ, ಆ ಹೃದಯ ಭಾಗಕ್ಕೆ ಘಾಸಿಯಾಗುವಂಥ ಕೆಲಸವನ್ನು ತಮಿಳುನಾಡು ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಬೆಂಬಲವನ್ನು ಹಿಂತಕೊಡಿ, ಅವರಿಗೆ ಒಂದು ಬಿಗಿಯನ್ನು ಹಾಕಿ ಹಿಂತಕೊಡಿ. ಅವರು ಆ ರೆಸೊಲ್ಯೂಷನನ್ನು ಹಿಂತಕೊಳ್ಳಿಲ್ಲ ಅಂದರೆ ನೀವು ಬೆಂಬಲ ಹಿಂತಕೊಳ್ಳಿ. ಬೇಡ್ತಿ ಹೊಡೆದ ಈಗ ರಾಜ್ಯ ಸರ್ಕಾರ DPR ಮಾಡ್ತಾ ಇದೆ. DPR ಮಾಡಿದ ತಕ್ಷಣವೇ ಅದನ್ನ ಕೈಗೆತ್ತಿಕೊಳ್ಳೋದಕ್ಕೆ ಮತ್ತೆ ನಾವು ಹೋರಾಟ ಮಾಡ್ತೀವಿ. ಸರ್, ನಿಮ್ಮ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಜಿಲ್ಲೆಯಲ್ಲಿ ಅಕ್ರಮವಾಗಿರ್ತಕ್ಕಂಥದ್ದು ಚಟುವಟಿಕೆಗಳು ಬಹಳ ಇದಾವೆ, ಭ್ರಷ್ಟಾಚಾರ ತುಂಬಿ ತುಳುಕೋ ಹೋಗ್ತಾ ಇದೆ. ಮರಳು ಮಾಫಿಯಾ ಹಾವೇರಿ ತಾಲೂಕಿನಲ್ಲಿ ಮತ್ತು ರಾಣೆಬೆನ್ನೂರು ತಾಲೂಕಿನಲ್ಲಿ ಮಿತಿಮೀರಿ ನಡೀತಾ ಇದೆ. ಇದಕ್ಕೆ ಯಾವುದೇ ಟಾಸ್ಕ್ ಫೋರ್ಸ್ ಅನ್ನ ಮಾಡ್ತಾ ಇಲ್ಲ. ಜೊತೆಗೆ ಏನು ಅಂತಂದ್ರೆ ಅಧಿಕಾರಿಗಳು ಕೂಡ ಕೆಲಸ ಮಾಡದೇ ಈಗಾಗಲೇ ಹಣವನ್ನು ರಿಲೀಸ್ ಮಾಡ್ಕೊಂಡಿದ್ದಾರೆ. ಕನವಳ್ಳಿಯಲ್ಲಿ ಇರ್ತಕ್ಕಂಥ ಮೌಲಾನಾ ಆಜಾದ್ ಸ್ಕೂಲ್ ಅಲ್ಲಿ. ಸರ್, ಈ ರೀತಿ ಎಲ್ಲಾ ಅಧಿಕಾರಿಗಳು ಕೂಡ ಏನಂತಂದ್ರೆ ಇದರಲ್ಲಿ ಇನ್ವಾಲ್ವ್ ಆಗ್ತಿದ್ದಾರೆ. ಇದನ್ನ ತಡೆಗಟ್ಟುವಲ್ಲಿ ಅಥವಾ ಇದನ್ನು ವಿರೋಧಿಸುವಲ್ಲಿ ನಿಮ್ಮ ಒಂದು ಪ್ರಮುಖ ಪಾತ್ರ ಏನು ಇರುತ್ತೆ? ಇದು ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿದೆ. ಟ್ರಾನ್ಸ್ಫರ್ಗಳ ಭ್ರಷ್ಟಾಚಾರದಿಂದ ಪ್ರಾರಂಭವಾಗಿ ಆಡಳಿತದ ಭ್ರಷ್ಟಾಚಾರ ಎಲ್ಲ ಕಡೆ ಇದೆ. ಈಗಾಗಲೇ ನಾವು ಹಲವಾರು ಬಾರಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದೇವೆ, ಸ್ಟ್ರೈಕು ಕೂಡ ಮಾಡಿದ್ದೇವೆ. ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಕೆಲವು ವಿಶೇಷವಾಗಿರುವಂಥ ಪ್ರಕರಣಗಳನ್ನು ಇಟ್ಕೊಂಡು ಈ ಜಿಲ್ಲಾ ಆಡಳಿತ ವಿರುದ್ಧ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀವಿ. ಅದರಲ್ಲಿ JJM ಕೂಡ ಇದೆ ಸರ್, ನಿಮ್ಮ ಗಮನಕ್ಕೆ ತಗೊಂಡಿದೆ, ಭಾಳ ಇದೆ ಸರ್. ಎಲ್ಲವೂ JJM ಕೂಡ ರಾಜ್ಯ ಸರ್ಕಾರನೇ ಮಾಡೋದು, ಅದರ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ರಾಜ್ಯ ಸರ್ಕಾರನೇ ಮಾಡೋದು. ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ವಿರುದ್ಧ ಹೋರಾಟವನ್ನು ನಾವು